Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆಲ್ಲ ಒಂದು ಬ್ಯೂಟಿ ಟಿಪ್ನ ಶೇರ್ ಮಾಡೋಣ ಅಂತ. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಫೇಸ್ ಸ್ಕ್ರಬ್ ಬಗ್ಗೆ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ತುಂಬಾ ಸಿಂಪಲ್ಲು, ಆರಾಮಾಗಿ ಮಾಡ್ಕೋಬೋದು. ಸೊ ಇದಕ್ಕೂ ಕೂಡ ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಓಕೆನಾ, ಆ್ಯಂಡ್ ಈ ವಿಡಿಯೋನು ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆನಾ, ಸೊ ಏನಪ್ಪ ಬೇಕು ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ, ಒಂದು ಬೀಟ್ರೂಟ್ ಜ್ಯೂಸ್ ಬೇಕಾಗತ್ತೆ ಆ್ಯಂಡ್ ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್. ಸೊ ಇದು ಎರಡಿದ್ರೆ ಸಾಕು, ಆರಾಮಾಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಓಕೆನಾ, ಸೊ ಬೀಟ್ರೂಟ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಜ್ಯೂಸನ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ, ಸೊ ಅದನ್ನೇ ನಾವು ಫೇಸ್ ಸ್ಕ್ರಬ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಎಷ್ಟು ಸಿಂಪಲ್ ಆಗಿದೆಲ್ಲ, ನಿಜವಾಗ್ಲೂ ಹೇಳ್ತೀನಿ. ಬೀಟ್ರೋಟಲ್ಲಿ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಗೊತ್ತಾ. ನಿಜವಾಗ್ಲೂ ನಮ್ಮ ಸ್ಕಿನ್ಗೆ ಅದು ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತಾರೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಮುಂಚೆ ನನಗೆಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾಯಿತ್ತು. ಸೊ ನಾನು ಯಾವಾಗ ನ್ಯಾಚುರಲಾಗಿ ಹೋಮ್ ರೆಮಿಡೀಸ್ ಮಾಡ್ತಾ ಬಂದೆ, ಎಲ್ಲನೂ ಕಡಿಮೆ ಆಗಿದೆ ನನಗೆ. ಸೊ ಹಾಗಾಗಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೇನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಮಗೇನೋ ರ್ಯಾಷಸ್ ಬರುತ್ತೆ, ಅದೇನೋ ಕೆಮಿಕಲ್ ಪ್ರಾಡಕ್ಟು, ಸೊ ಈ ಥರದ್ದೆಲ್ಲ ನಿಮಗೇನು ಅನಿಸೋದೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ. ಸೊ ನೀವೇ ಅಡಿಕ್ಟ್ ಆಗೋಗ್ತೀರಾ ಲೈಕ್ ಈ ಹೋಮ್ ರೆಮಿಡೀಸ್ ಎಲ್ಲನೂ ನ್ಯಾಚುರಲಾಗಿ. ಹೌದಲ್ಲಪ್ಪ, ನಮ್ಮ ಮನೆಯಲ್ಲೇ ಇಷ್ಟೊಂದೆಲ್ಲ ನಮ್ಮ ಕಿಚನಲ್ಲಿ ಐಟಮ್ಸಲ್ಲೇ ಆಗಿರ್ಬೋದು, ವೆಜಿಟೇಬಲ್ಸ್ ಎಲ್ಲ ಆಗಿರ್ಬೋದು, ಫ್ರೂಟ್ಸ್ ಎಲ್ಲ ಆಗಿರ್ಬೋದು. ಸೊ ಇಷ್ಟು ಒಳ್ಳೆ ನಾವೇ ಮನೇಲಿ ಮಾಡ್ಕೋಬೋದು. ನಮಗೇನು ಬೇಕೋ ಲೈಕ್ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಸ್ಕ್ರಬ್ ಆಗಿರಲಿ, ಹೇರ್ ಪ್ಯಾಕ್ ಆಗಿರಲಿ. ಸೊ ನಮ್ಮ ಯಾರಿಗೆಲ್ಲ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದ್ದೀವಿ, ಸೊ ಈ ಥರದ್ದೆಲ್ಲ ನಾವು ಮನೇಲೇ ಸಿಕ್ಕೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ಲೈಕ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೋಮ್ ರೆಮಿಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರಾದರ್ ದನ್ ನಾವು ಆಚೆ ಹೋಗಿ ತುಂಬ ಎಕ್ಸ್ಪೆನ್ಸ್ ಆಗಿರೋದು ಮೇಲೆಲ್ಲ ನಾವು ಪ್ರಾಡಕ್ಟ್ ಮೇಲೆ ಖರ್ಚು ಮಾಡಿ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು ಬೇಕಾಗತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ದ ಸೇಮ್ ವೇ ನಾವು ಪ್ರಪೋರ್ಷ್ನಲ್ಲು ಒಂದು 100%ಅಲ್ಲಿ ಒಂದು 20% ಆಚೆಗಡೆ ಪ್ರಾಡಕ್ಟ್ಸ್ ಇಟ್ಕೊಂಡು ಒಂದು 80% ನಮ್ಮ ಮನೇಲೇ ಇರುವಂಥದ್ದೇ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೊಳ್ಳೋದ್ರಿಂದ, ಸೊ ನ್ಯಾಚುರಲ್ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಮಗೆ ಏಜ್ ಆದ್ರೂ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ನಮ್ಗೆ ಏಜ್ ಆಗ್ತಾ ನಮ್ಮ ಸ್ಕಿನ್ನೂ ಅಷ್ಟೇ ಡಲ್ ಆಗ್ತಾ ಹೋಗುತ್ತೆ, ರಿಂಕಲ್ಸ್ ಬರ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಏಜಿಂಗ್ ಕಡಿಮೆ ಆಗುತ್ತೆ ಅಷ್ಟೇ. ನಾನು ತೀರಾ ನಂಗೆ ಅದನ್ನು ಅವಾಯ್ಡ್ ಮಾಡ್ಬೋದು, ನಾವು ಹೆಂಗಾಗೆ ಇರ್ಬೋದು ಅಂತ ನಾನು ಹೇಳೋದಿಲ್ಲ. ಬಟ್ ಸ್ವಲ್ಪ ಏಜಿಂಗ್ ಫ್ಯಾಕ್ಟ್ರನ್ನ ಕಡಿಮೆ ಮಾಡುತ್ತೆ. ಸೊ ಸೈಡ್ ಎಫೆಕ್ಟ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ಸ್ಕಿನ್ನಿಗೆ ಅಷ್ಟೊಂದೆಲ್ಲ ಡ್ಯಾಮೇಜ್ ಮಾಡೋದು. ಸೊ ಹಾಗಾಗಿ ಹೇಳ್ತಿರೋದು. ಸೊ ಈ ಸ್ಕ್ರಬ್ನ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಇದನ್ನು ಬಳಸ್ಕೊಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಸಿಂಪಲ್ಲು, ಏನು ಎಕ್ಸ್ಪೆನ್ಸು ಅಂತ ಏನಿಲ್ಲ. ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಸೊ ಇದನ್ನು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ರಿಸಲ್ಟ್ಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ, ಐ ಆಮ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.